ನಮಸ್ಕಾರ. ಈ ವಿಡಿಯೋನಲ್ಲಿ ವೇರ್‌ಹೌಸಿಗೆ ಬಂದಿರೋ POನ ಹೇಗೆ ಮ್ಯಾನೇಜ್ ಮಾಡ್ತೀವಿ, ಫುಲ್‌ಫಿಲ್ ಮಾಡ್ತೀವಿ ಅನ್ನೋದನ್ನ ಚೆಕ್ ಮಾಡೋಣ. ಸೊ ಅದಕ್ಕೆ ಮೋರ್ ಆಪ್ಷನಲ್ಲಿ ವೇರ್‌ಹೌಸ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ PO ಆಪ್ಷನ್. ಸೊ PO ಆಪ್ಷನಲ್ಲಿ ನಾವು ಚೆಕ್ ಮಾಡಿದ್ವಿ ಅಂದರೆ ಬ್ರಾಂಚಸ್ಸಿಂದ ಮಾತ್ರ PO ಜನರೇಟ್ ಮಾಡೋಕ್ಕಾಗೋದು, ಅದು ವೇರ್‌ಹೌಸಿಗೆ ಮಾತ್ರ. ಸೊ ಬ್ರಾಂಚ್ ಟು ಬ್ರಾಂಚ್ ಬಂದುಬಿಟ್ಟು PO ಜನರೇಟ್ ಮಾಡೋಕ್ಕೆ ಬರೋದಿಲ್ಲ. ಸೊ ಅದು ಆಫ್ಲೈನ್ ಆರ್ಡರ್ ಮಾಡಿ ಸ್ಟಾಕ್ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನಾವು ಚೆಕ್ ಮಾಡಿದ್ರೆ ಆರ್ಡರ್ ಬೈ ಡೀಟೇಲ್ಸ್ ಬಂದ್ಬಿಟ್ಟು ನಮಗೆ ಶೋ ಆಗುತ್ತೆ. ಏರಿಯಾ ನೇಮ್ ಆ್ಯಂಡ್ PO ನಂಬರ್ ಡೀಟೇಲ್ಸ್ ಆ್ಯಂಡ್ ಸ್ಟೇಟಸ್, ಪ್ರಿಯಾರಿಟಿ. ಸೊ ಅವೈಲೇಬಲ್ ಎಷ್ಟು ಸ್ಟಾಕ್ ಅವೈಲೇಬಲ್ ಇದೆ ನಮ್ಮ ಹತ್ರ, ಅವರು ಆರ್ಡರ್ ಮಾಡಿರೋ ಅಂಥ ಒಂದು ಪರ್ಚೇಸ್ ಆರ್ಡರ್ನಲ್ಲಿ ಐಟಮ್ ಇರೋದು ಎಷ್ಟು ಫುಲ್ಫಿಲ್ ಆಗುತ್ತೆ ಆ್ಯಂಡ್ ಫುಲ್ಫಿಲ್ ಮಾಡಿದೀವೋ. ಸೊ ಅದು ಇನ್ನೂ ನಾವು ಕಂಪ್ಲೀಟ್ ಮಾಡಿಲ್ಲ. ಸೊ ಕಂಪ್ಲೀಟೆಡ್ ಸ್ಟೇಟಸಿಗೆ ಬಂದಾಗ ಮಾತ್ರ ಅದು 100% ಆಗುತ್ತೆ. ಸೊ ಈಗ ಏರಿಯಾ ಆಪ್ಷನ್ನ ನಾವು ಕ್ಲಿಕ್ ಮಾಡ್ಕೊಂಡ್ವಿ ಅಂದರೆ ಸೊ ಅಲ್ಲಿ ಫಿಲ್ಟರ್ ಮಾಡ್ಕೊಳ್ಬೋದು. ಡೇಟ್ ಫಿಲ್ಟರ್ ಅವೈಲೇಬಲ್ ಇದೆ ಆ್ಯಂಡ್ ಸ್ಟೇಟಸ್, PO ಸ್ಟೇಟಸ್ ವೈಸ್ ನಾವು ಚೆಕ್ ಮಾಡ್ಬೋದು. ಪ್ರಿಯಾರಿಟಿ ವೈಸ್ ಕೂಡ ಫಿಲ್ಟರ್ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ಆಪ್ಷನಲ್ಲಿ ಚೆಕ್ ಮಾಡಿದ್ರೆ ಐಟಮ್ ವೈಸ್ ಆಪ್ಷನ್ನ ನಾವು ಚೆಕ್ ಮಾಡ್ಬೋದು. ಸೊ ಐಟಮ್ ವೈಸ್ ಏನು ಆರ್ಡ್ರ್ ಬಂದಿದೆ, ಸೊ ಆ ಒಂದು ಡೀಟೇಲ್ಸ್ನ ಚೆಕ್ ಮಾಡ್ಬೋದು. ಆರ್ಡರ್ಡ್ ಕ್ವಾಂಟಿಟಿ ಎಷ್ಟಿದೆ ಆ್ಯಂಡ್ ನಮ್ಮ ಹತ್ರ ಸ್ಟಾಕ್ ಎಷ್ಟಿದೆ. ಸೊ ಇದು ಎರಡು ಡೀಟೇಲ್ಸ್ನ ಬಂದ್ಬಿಟ್ಟು ನಾವಿಲ್ಲಿ ಚೆಕ್ ಮಾಡ್ಬೋದಾಗಿರುತ್ತೆ. ಓಕೆ, ಸೊ GDN ಕ್ವಾಂಟಿಟಿ. ಮೋರ್ ಆಪ್ಷನಿಗೆ ಹೋಗಿ ನಾವು ಇದನ್ನ ಬಲ್ಕ್ ಅಪ್ಡೇಟ್ ಮಾಡ್ಬೋದು ಶಾರ್ಟ್ ಬುಕ್ಕಿಗೆ ಬೇಕಿದ್ರೆ. ಸೊ ನಾವು ಇದನ್ನು ನಮ್ಮ ಶಾರ್ಟ್ ಬುಕ್ಕಿಗೆ ಅಪ್ಡೇಟ್ ಮಾಡ್ಕೋಬೋದಾಗಿರುತ್ತೆ ಆ್ಯಸ್ ಪರ್ ರಿಕ್ವೈರ್ಮೆಂಟ್. ಸ್ಟೋರ್ ವೈಸ್ ನಾವು ಚೆಕ್ ಮಾಡಿದ್ವಿ ಅಂದರೆ ನಾವು ಇಲ್ಲಿ ಫುಲ್ಫಿಲ್ ಮಾಡ್ಬೋದಾಗಿರುತ್ತೆ. ಸೊ ಈ ಸ್ಟೋರಿಂದ ಎಷ್ಟು ಆರ್ಡರ್ ಬಂದಿದೆ, ಸೊ ಪೆಂಡಿಂಗ್ ಸ್ಟೇಟಸಲ್ಲಿರೋದು ಸ್ಟೇಟಸ್ ವೈಸ್ ಕೂಡ ಇಲ್ಲಿ ನಾವು ಚೆಕ್ ಮಾಡ್ಬೋದಾಗಿರುತ್ತೆ. ಓಕೆ, ಸೊ ಆ್ಯಂಡ್ ಫಾರ್ಮಸಿಸ್ಟ್ ನೇಮ್ ವೈಸ್ ಕೂಡ ಇಲ್ಲಿ ನಾವು ಫಿಲ್ಟರ್ ಮಾಡ್ಕೊಳ್ಬೋದು. ಸೊ ಅವರ ಒಂದು ಡೀಟೇಲ್ಸ್ ಕೂಡ ನಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಈಗ ಅಗೇನ್ ಆರ್ಡರ್ ವೈಸ್ ನಾವು ಚೆಕ್ ಮಾಡಿದ್ವಿ ಅಂದರೆ ಈಗ ನಮಗೆ ಹೈ ಪ್ರಿಯಾರಿಟಿಯಲ್ಲಿ ಇರೋದು ಆ್ಯಂಡ್ ಆಲ್ ಸ್ಟೇಟಸ್ ಬಂದುಬಿಟ್ಟು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದಾಗಿರುತ್ತೆ. ಪೆಂಡಿಂಗಲ್ಲಿರೋದನ್ನು ಚೆಕ್ ಮಾಡ್ಬೋದು. ಸೊ ಈಗ ಫಾರ್ ಎಕ್ಸಾಂಪಲ್ ಪೆಂಡಿಂಗ್ ಸ್ಟೇಟಸಲ್ಲಿರೋದು ಬಂದುಬಿಟ್ಟು ನಾವು ಚೆಕ್ ಮಾಡ್ತೀವಿ. ಇದು ನಾವು ಇನ್ನೂ ಆರ್ಡರ್ನ ತಗೊಂಡಿರೋದಿಲ್ಲ. ಓಕೆ, ಸೊ ಇದನ್ನು ನಾವು ಆ್ಯಂಡ್ ಇನ್ ಪ್ರೋಗ್ರೆಸ್ ಬಂದುಬಿಟ್ಟು ಪಾರ್ಷಿಯಲಿ ಅದನ್ನ ಸೆಟಲ್ ಮಾಡಿರ್ತೀವಿ. ಆ್ಯಂಡ್ ಇನ್ನು ಎಷ್ಟು ಪೆಂಡಿಂಗ್ ಬಂದುಬಿಟ್ಟು ಅಂದರೆ ಅವೈಲೇಬಲ್ ಕ್ವಾಂಟಿಟಿ ಇದೆ, ಸೊ ಅದರ ಪರ್ಸೆಂಟೇಜ್ ಬಂದುಬಿಟ್ಟು ಇಲ್ಲಿ ನಮಗೆ ಶೋ ಆಗುತ್ತೆ. ಅವೈಲೇಬಲ್ ವರ್ಸಸ್ ಫುಲ್ಫಿಲ್ಡ್ ಪರ್ಸೆಂಟೇಜ್ ಬಂದುಬಿಟ್ಟು ಇಲ್ಲಿ ಚೆಕ್ ಮಾಡ್ಬೋದು. ಸೊ ಇನ್ನು ಇನ್ ಪ್ರೋಗ್ರೆಸ್ಸಲ್ಲಿರುತ್ತೆ ಆ್ಯಂಡ್ ಕಂಪ್ಲೀಟೆಡ್ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂದರೆ ಆಲ್ರೆಡಿ ನಾವು ಫುಲ್ಫಿಲ್ ಮಾಡಿದ್ದೀವಿ. ಸೊ ಅವ್ರು ಏನು ಆರ್ಡರ್ ಮಾಡಿದ್ದಾರೆ PO ಅದಕ್ಕೆ ನಾವು ಫುಲ್ಫಿಲ್ ಮಾಡಿರ್ತೀವಿ ಅನ್ನೋದನ್ನ ಇಲ್ಲಿ ನಾವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಅದು ಕಂಪ್ಲೀಟೆಡಲ್ಲಿ ನಮಗೆ ಶೋ ಆಗುತ್ತೆ. ರಿಜೆಕ್ಟೆಡ್ ಮೀನ್ಸ್ ಇನ್ ಸಮ್ ಕೇಸ್ ಸ್ಟಾಕ್ನ ಬಂದುಬಿಟ್ಟು ಅನ್ಅವೈಲಬಿಲಿಟಿಗೋಸ್ಕರ ನಾವು ಸಮ್ ರೀಸನಿಗೆ ರಿಜೆಕ್ಟ್ ಮಾಡಿರ್ತೇವೆ. ಓಕೆ, ಸೊ ಅದನ್ನು ಬಂದುಬಿಟ್ಟು ಕೂಡ ಇಲ್ಲಿ ನಾವು ಫಿಲ್ಟರ್ ಮಾಡಿ ಚೆಕ್ ಮಾಡ್ಬೋದು. ಎಕ್ಸ್ಪೈರ್ಡ್, ಸೊ ನಮಗೆ ಬಂದಿರುವಂಥ ಹೈ ಪ್ರಿಯಾರಿಟಿ ಇಲ್ಲಿ ನಾವು ಚೆಕ್ ಮಾಡಿದ್ವಿ ಅಂದರೆ ಸೊ ಈ ಒಂದು PO ಬಂದುಬಿಟ್ಟು ನಾವು ಫುಲ್ಫಿಲ್ ಮಾಡಿರೋದಿಲ್ಲ ಒಂದು ಟೈಮ್ ಲೈನಲ್ಲಿ. ಸೊ ಅದಕ್ಕೆ ಆ ಒಂದು PO ಬಂದುಬಿಟ್ಟು ಎಕ್ಸ್ಪೈರ್ಡ್ ಸ್ಟೇಟಸಿಗೆ ಮೂವ್ ಆಗಿಬಿಡುತ್ತೆ. ಸೊ ಈ ಥರ ನಾವು ಬಂದುಬಿಟ್ಟು POನ ಬಂದುಬಿಟ್ಟು ಇಲ್ಲಿ ಮ್ಯಾನೇಜ್ ಮಾಡ್ಬೋದಾಗಿರುತ್ತೆ. ಓಕೆ, ಸೊ ಈಗ ಇದರಲ್ಲಿ ಇನ್ ಪ್ರೋಗ್ರೆಸ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡ್ವಿ ಅಂದರೆ ಇಲ್ಲಿ ನಾವು ಚೆಕ್ ಮಾಡ್ಬೋದಾಗಿರುತ್ತೆ. ಅಂದರೆ ಸ್ಟೇಟಸ್ ಇನ್ ಪ್ರೋಗ್ರೆಸ್ಸಲ್ಲಿದೆ, ಪಾರ್ಷಿಯಲಿ ಸೆಟಲ್ಡ್. ಅವರು ಆರ್ಡರ್ ಮಾಡಿರೋ ಕ್ವಾಂಟಿಟಿಗಿಂತ ನಾವು ಆಫ್ ಕ್ವಾಂಟಿಟಿ ಮಾತ್ರ ಅವರಿಗೆ ಸೆಂಡ್ ಮಾಡಿರ್ತೇವೆ. ಸೊ ಅದು ಪಾರ್ಷಿಯಲಿ ಸೆಟ್ಲ್ ಆಗಿರುತ್ತೆ. ಐಟಮ್ ವೈಸ್ ನಾವು ಇಲ್ಲಿ ಚೆಕ್ ಮಾಡ್ಕೋಬೋದು. ಓಕೆ, ಓನ್ಲಿ ಆರ್ಡರ್ ಬಂದಿರೋದು 6, 3 ಫುಲ್ಫಿಲ್ ಮಾಡಿದ್ದೀವಿ. ರಿಜೆಕ್ಟ್ ಮಾಡಿದ್ದೀವಿ ಸಮ್ ರೀಸನಿಗೋಸ್ಕರ, ಈ ಪ್ರಾಡಕ್ಟ್ ಬಂದ್ಬಿಟ್ಟು ಅನ್ಅವೈಲಬಿಲಿಟಿ ಆರ್ ಸಮ್ ಅದರ್ ರೀಸನಿಗೆ ನಾವು ಇದನ್ನ ರಿಜೆಕ್ಟ್ ಮಾಡಿರ್ತೀವಿ. ಆ್ಯಂಡ್ ಪೆಂಡಿಂಗ್ ಸ್ಟೇಟಸ್, ಸೊ ಇನ್ನೂ ಅದನ್ನು ಫುಲ್ಫಿಲ್ ಮಾಡಿರೋದಿಲ್ಲ ಬಿಕಾಸ್ ಆಫ್ ಸ್ಟಾಕ್ ಅನ್ಅವೈಲಬಿಲಿಟಿ, ಸೊ ರೀಸನ್ನಿಂದ. ಸೊ ಹೀಗಿರುತ್ತೆ. ಕಂಪ್ಲೀಟೆಡ್ ಸ್ಟೇಟಸ್, ಸೊ 2 ಆರ್ಡರ್ ಮಾಡಿದರೆ 2ನ್ನ ಡೆಲಿವರ್ ಮಾಡ್ತೀವಿ. ಥ್ಯಾಂಕ್ ಯು.